ನೌಕಾನೆಲೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡುವಲ್ಲಿ ತೀವ್ರ ಅನ್ಯಾಯವಾಗುತ್ತಿದ್ದು, ಕೆಲಸಕ್ಕೆ ತೆರಳುವ ಸ್ಥಳೀಯರ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯವೆಸಗಲಾಗುತ್ತಿದೆ ಎಂದು ನೌಕಾನೆಲೆ ನಿರಾಶ್ರಿತ ವಿನೋದ್ ನಾಯ್ಕ್ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೌಕಾನೆಲೆಯಲ್ಲಿ ನೇರ ನೇಮಕಾತಿ ನಡೆಸುವ ಬದಲು ಗುತ್ತಿಗೆದಾರರು ಮತ್ತು ಏಜೆನ್ಸಿಗಳ ಮೂಲಕ ಒಳದಾರಿ ಹಿಡಿಯಲಾಗುತ್ತಿದೆ. ವಿಶೇಷವಾಗಿ ಆಂಧ್ರಪ್ರದೇಶದ ವೈಜಾಗ್ನಲ್ಲಿ ಅಪ್ರೆಂಟಿಸ್ ತರಬೇತಿ ಪಡೆದ ಸುಮಾರು 300 ಜನರನ್ನು ಇಲ್ಲಿಗೆ ಕರೆತಂದು ಕಾಯಂ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಅಗತ್ಯ ಅರ್ಹತೆ ಇರುವ ಸ್ಥಳೀಯ ಮತ್ತು ಉತ್ತರ ಕನ್ನಡ ಭಾಗದ ಅಭ್ಯರ್ಥಿಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಆದಾಗ್ಯೂ ಕೆಲಸಕ್ಕೆ ಸೇರಿರುವ ಕೆಲವು ಸ್ಥಳೀಯರ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಲಾಗುತ್ತಿದ್ದು, ಸ್ಥಳೀಯರನ್ನು ಕಾರಣಕ್ಕೆ ಕಿರುಕುಳ ನೀಡಲಾಗುತ್ತಿದೆ ಎಂದರು. ಯೋಜನೆಗಾಗಿ ಭೂಮಿ ತ್ಯಾಗ ಮಾಡಿದ ಕುಟುಂಬಗಳಿಗೆ 60% ಉದ್ಯೋಗ ಮೀಸಲಾತಿ ನೀಡಬೇಕೆಂಬ ನ್ಯಾಯಾಲಯದ ಮತ್ತು ಕೋರ್ಟ್ ಕಮಿಷನ್ ಆದೇಶವಿದ್ದರೂ ಸ್ಥಳೀಯರನ್ನ ಕಡೆಗಣಿಸಿ ಹೊರ ರಾಜ್ಯದವರಿಗೆ ಮಣೆ ಹಾಕಲಾಗುತ್ತಿದೆ ಎಂದು ಆರೋಪಿಸಿದರು. ಪರ್ಮನೆಂಟ್ ಮಾಡಿ ಅವ್ರಿಗೆ ಜಾಬ್ ಕೊಟ್ಟು ಸ್ವಲ್ಪ ಕೆಲವೊಂದು ಇದು ಮಕ್ಕಳಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದ್ರೆ ಅರ್ಥ ಅಂದ್ರೆ ಹೊರಗಿನವರು ಅಂದ್ರೆ ಹಿರಿಯರಿಗೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. 300 ಸೀಟ್ಗಳನ್ನು ಅಲ್ಲಿಂದ ಹೊರಗೆ ಹಾಕಿದ್ರಲ್ಲ, ಈಗ ಎಲ್ಲರೂ ಹೀಗಾದರೂ ಒಳಗಡೆ ತಗೊಳ್ಬೇಕು, ಪೋಸ್ಟಿಂಗ್ ತಗೊಳ್ಬೇಕಂತ ನಾವು ಹೇಳ್ತಾ ಇದ್ದೀವಿ. ಅದು ಹೆಚ್ಚಿನದಾಗಿ ತಮ್ಮ ಮೂಲಕನೇ ಹೈಲೈಟ್ ಆಗ್ತಿದ್ದಾರೆ. ಲ್ಯಾಂಡ್ ಉದ್ಯೋಗದಲ್ಲಿ ಭಾಳ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಏನು ಇವರು ಸಿವಿಲ್ ಅನ್ನು ಲ್ಯಾಂಡ್ ಇದ್ದಾರೆ, ಇವರಿಗೆಲ್ಲ ನಮ್ಮ ಕೋಟಾದಿಂದ ಕೊಟ್ಟಿದೆ ಆ ರೀತಿ ಅಂತ ಹೇಳ್ತಾ ಅವ್ರಿಗೆ ಸ್ವಲ್ಪ ಕಡೆಗಣಿಸುವ ರೀತಿಯಿಂದ ಈ ಒಳಗಡೆ ನಡೀತಾ ಇದೆ. ಯಾಕಂದ್ರೆ ಈಗ ಗೂಗು ಅಂತ ಒಂದು ಅವತ್ತೇ ಒಂದು ಗೂಗು ಒಂದು ಅಂದರೆ ಲೋಗೋದು ಆ ರೀತಿ ಅಂದರೆ ಸಂಸ್ಥೆನೂ ಯಾವ ರೀತಿ ಅಂತ ಗೊತ್ತಾಗಿಲ್ಲ. ಈಗ ಅಲ್ಲಿ ಹೋಗಿ ನೋಡಿದರೆ ಅವ್ರು ಗೂಗು ಅಂತ ಅವ್ರು ಟಿ ಶರ್ಟ್ ತಂದಿರ್ತಾರೆ, ಅವರೆಲ್ಲ ಹೊರಗಿನವರು. ಅಂದರೆ ಅವರಿಗೆ ಯಾರು ಅವರೊಂದು ಇದು ಮಾಡ್ಕೊಂಡಿದ್ದಾರೆ ಗ್ರೂಪು, ಆ ಗ್ರೂಪ್ ಮುಖಾಂತರನೇ ಅವ್ರು ಜಾಬ್ ತಗೊಳ್ತಾರೆ. ಅದು ಯಾಕೆ ಈ ಕಡೆಯವರಿಗೆ ಯಾಕೆ ತಗೊಳ್ತಾರೆ? ಈ ಕಡೆಯವರಿಗೆ ಜನರಿಗೆ ಕೊಡಬೇಕಲ್ಲ, ಅದು ಯಾಕೆ ಬೇಕು? ಅದು ಅವಶ್ಯಕತೆ ಇಲ್ಲ. ಅದು ಅವ್ರೇನು ಮಾಡಬೇಕು, ಅದು ತಡೆ ಹಿಡಿಬೇಕು, ಅದು ಬಂದ್ ಮಾಡಬೇಕು. ಏನೇ ನೇಮಕಾತಿ ಮಾಡೋದು, ನಿರಾಶ್ರಿತರಾಗೋದು, ಸಿವಿಲ್ದವರು ಯಾವ ಎಜುಕೇಷನ್ ಬಗ್ಗೆ ಎಲ್ಲ ಎಜುಕೇಷನ್ದಲ್ಲಿ ಇದ್ದಾರೆ ಅಂತ ಅವ್ರಿಗೆ ನೇವಲ್ದವ್ರಿಗೆ ಯಾವ ಎಜುಕೇಷನ್ ಅಂದರೆ ಯಾವ್ಯಾವುದು ಕ್ಯಾಟಗರಿಗೆ ಯಾವ ಪೋಸ್ಟಿಗೆ ಯಾವ ಎಜುಕೇಷನ್ ಬೇಕಾದಂಥವ್ರು ನಮ್ಮೆಲ್ಲರೂ ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತರ ಕಾರವಾರದ ತಾಲೂಕಿನಲ್ಲೂ ಇದ್ದಾರೆ. DRDO ಮತ್ತು ಯಾವುದೋ ಆ ಸಂಸ್ಥೆಯವರನ್ನು ನೇಮಕ ಮಾಡಬಹುದು. ಇವರು ಏನು ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಆಗಿ ನೀವು ಅವರು ತಮ್ಮದೇ ಅಧಿಕಾರದಿಂದ ತಮ್ಮದೇ ಹೊರಗಡೆಯಿಂದ ತಮಗೆ ಬೇಕಾಗುವಂಥ ತಮ್ಮದು ಒಂದು ಜಾಸ್ತಿ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಮೀನುಗಾರರ ಮುಖಂಡ ಗಣಪತಿ ಮಾಂಗ್ರೆ ಮಾತನಾಡಿ, 1974ರಿಂದಲೂ ನಾವು ನೌಕಾನೆಲೆ ಯೋಜನೆ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಅಂದು ರೈತರಿಗೆ ಮತ್ತು ಮೀನುಗಾರರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಭರವಸೆ ನೀಡಲಾಗಿತ್ತು. ಆದರೆ ವಾಸ್ತವದಲ್ಲಿ ಕೇವಲ 4 ರಿಂದ 5 ಜನರಿಗೆ ಮಾತ್ರ ಕೆಲಸ ಸಿಕ್ಕಿದ್ದು, ಉಳಿದಂತೆ ಹೊರಗಿನವರೇ ತುಂಬಿಕೊಂಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ನೌಕಾನೆಲೆಗೆ ರಾಷ್ಟ್ರ ಮಟ್ಟದಲ್ಲಿ ನೇಮಕಾತಿ ನಡೆಯುತ್ತಿದೆ ಎಂಬ ನೆಪವೊಡ್ಡಿ ಸ್ಥಳೀಯ ನಿರಾಶ್ರಿತರಿಗೆ ಅನ್ಯಾಯ ಮಾಡಲಾಗುತ್ತಿದೆ. ಸ್ಥಳೀಯರಿಗೆ ಸೂಕ್ತ ಉದ್ಯೋಗ ಮತ್ತು ಮೀನುಗಾರಿಕೆ ಹಕ್ಕು ನೀಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ನಡೆಸುವುದಾಗುವುದು ನಿರಾಶ್ರಿತರು ಎಚ್ಚರಿಕೆ ನೀಡಿದರು. ಮೀನುಗಾರಿಕೆಗೂ ರೈತರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಮೀನುಗಾರಿಕೆಯಿಂದ ದಾರಿ ಮಾಡಿಕೊಡ್ತೇವೆ ಹೇಳುವ ಮಾತನ್ನ ಇಟ್ಟು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಹೋದರು. ಆದರೂ ನಾವು ಹೋರಾಟವನ್ನು ಬಿಡಲಿಲ್ಲ. ನಾವು ರೈತರ ಪರಿಸ್ಥಿತಿಯು ಹಾಗೆ. ನಿಮಗೆ ಮನೆಗೆ ಯಾವ ಪರಿಸ್ಥಿತಿಯಲ್ಲೂ ಈ ಉದ್ಯೋಗವನ್ನು ನೀವು ಕಳ್ಕೊಳ್ತಾ ಇದ್ದೀರಿ, ಆ ಉದ್ಯೋಗವನ್ನು ನೌಕಾನೆಲೆ ಮೂಲಕ ನಿಮಗೆ ಸೃಷ್ಟಿ ಮಾಡಿ ನಾವು ಕೊಡ್ತೇವೆ. ಅಂದರೆ 80% ಹೇಳಿದಂಥ ಜನ ನನ್ನ ಮುಂದೆ ಅಂದರೆ ಚೆಪ್ಪಿ ಅಂತ ಹಾಕೊಂಡು ಇವತ್ತು SP ಅವರಿದ್ದರು, ಇವತ್ತು ಕಡೆ ಇಡೀ ರಾಷ್ಟ್ರದ. ಆ ನಂತರ ನಮ್ಮವರೇ ಆದಂಥ ಧಾರವಾಡದ ಒಬ್ಬ ಕಮಾಂಡರ್ ಇದ್ದ, ಅವನು CBI ಸಿಕ್ಕಿದವ, ಬಾಂಬೆದಲ್ಲಿ ಸಿಕ್ಕಿದ, ಅವನೇ ಹಣ ವಸೂಲಿ ಮಾಡಿ ಧಾರವಾಡ ಕಮಾಂಡರ್ ಅಟಿಗೆ ಅಂದರೆ ನಮಗದು ಸರಿಯಾಗಿ ಗೊತ್ತಿಲ್ಲ. ಸಂದರ್ಭದಲ್ಲಿ ಗಣ ಸರ್ಕಾರ ಉಚ್ಚ ನ್ಯಾಯಾಲಯಕ್ಕೆ ನಾನು ಹೋದಾಗ ನನ್ನ ಮೂಲಕನೇ ವಿಶ್ವೇಶ್ವರಯ್ಯ ಅಂತೇಳಿ ಇವತ್ತು ವಕೀಲರು ನಮ್ಮದು, ಅವ್ರ ಮೂಲಕ ಅವರು ಇವರು ಮಾಡುವಂಥ ಅನಾಹುತ ಅಂದರೆ ಅನೇಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ರು. ಜಿಲ್ಲಾಡಳಿತ ಬಡಿಯುವ ಕೆಲಸದ ಒಟ್ಟಿಗೆ ಅನೇಕ ಪೊಲೀಸರ ನೆರವುಗಳ ಮೂಲಕ ಕಡಲ ತೀರದಲ್ಲಿ ಮಲಗಿಸಿ ಪವನ್ ದುರ್ಗೇಕರ್, ಪ್ರವೀಣ್ ತಾಂಡೇಲ್, ದರ್ಶನ್ ನಾಯ್ಕ್, ನಾಗರಾಜ್ ಗಾಂವ್ಕರ್, ಮಾರುತಿ ನಾಯ್ಕ್, ಉಮೇಶ್ ಕಾಂಚನ, ನರೇಶ್ ಹಾಗೂ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.